ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಖತ್ತಾಗಿರ್ತಕ್ಕಂಥ ಮಡಿಕೆ ಕಾಳು ಸಾಂಬಾರು ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದೇ ಮೆಥಡಲ್ಲೇ ಮಾಡಿ ನೀವಂತೂ ಬಾಯಿ ಚಪ್ಪರಿಸ್ಕೊಂಡು ಈ ಸಾರನ್ನ ಊಟ ಮಾಡ್ತೀರಾ. ಇದಂತೂ ಬಿಸಿ ಬಿಸಿ ಅನ್ನಕ್ಕೆ, ಆಮೇಲೆ ಪಾವ್ ಬಜಿ ಅಂತ ಮಾಡ್ತಾರಲ್ವ ಮಹಾರಾಷ್ಟ್ರ ಕಡೆ ಎಲ್ಲ, ಅದೇ ಟೇಸ್ಟೇ ಇರುತ್ತೆ. ಅದೇ ಥರ ಸಾರ ಇದು. ಇದಕ್ಕೆ ನಾವು ಮಡಿಕೆ ಕಾಳು ಸಾರು ಅಂತೀವಿ. ಇದಂತ ಬಿಸಿ ಬಿಸಿ ಅನ್ನ ಜೊತೆ ಮತ್ತು ಈ ಥರ ಬ್ರೆಡ್ ಜೊತೆ ಸಖತ್ ಕಾಂಬಿನೇಷನ್. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ 1/4 kg ಆಗೋವಷ್ಟು ಮಡಿಕೆ ಕಾಳು ಈ ಥರ ಮೊಳಕೆ ಬಂದಿತ್ತು. ಇದನ್ನು ತೊಗೊಂಡಿದ್ದೀನಿ. 1/4 kg ಮೆಜರ್ಮೆಂಟಲ್ಲಿ ನಾನು ಸಾರನ್ನ ಮಾಡಿ ತೋರಿಸ್ತಿದ್ದೀನಿ. ಫಸ್ಟು ಮಡಿಕೆ ಕಾಳನ್ನ ಒಂದು ವಿಸಲ್ ಕೂಗಿಸ್ಕೊಂಬಿಡೋಣ. ನಾವೇನು ಮಡಿಕೆ ಕಾಳು ತೊಗೊಂಡಿರ್ತೀವೋ ಅದಕ್ಕೆ 1-2 ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು 1-2 ವಿಸಲ್ ಕೂಗಿಸ್ಕೊಂಬಿಡಿ, ಸಾಕು. ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ. ಇವಾಗ ಒಂದು ವಿಸಲ್ ತೆಗ್ದು ನೋಡಿ, ಕರೆಕ್ಟಾಗಿ ಬೆಂದಿದ್ರೆ ಓಕೆ. ಇನ್ನೂ ಬಂದಿಲ್ಲಪ್ಪ ಅಂತಂದರೆ ಇನ್ನೊಂದು ವಿಸಲ್ ಕೂಡ ಬಿಟ್ಕೋಬೋದು. ನಾನು ಒಂದೇ ವಿಸಲೇ ಬಿಟ್ಟಿದ್ದೆ. ಚೆನ್ನಾಗೇ ಬೆಂದ್ಕೊಂಡಿತ್ತು ಕಾಳು. ಬೆಂದ್ಕೊಂಡಾದ್ಮೇಲೆ ಇದನ್ನ ತಣ್ಣಗಾಕಿ ಸಪ್ರೇಟಾಗಿ ಬಿಟ್ಬಿಡಿ. ನೋಡಿರಿ ಇವಾಗ ಈ ಥರ ಬೆಂದ್ಕೊಂಡಿದೆ. ಇದನ್ನು ಒಂದು 10 ನಿಮಿಷ ತಣ್ಣಗಾಕಿ ಬಿಟ್ಬಿಡಿ. ಅಷ್ಟೊತ್ತಿಗೆ ನಾನು ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. 2 ಮೀಡಿಯಮ್ ಸೈಜ್ದು ಟೊಮೊಟೊ, 1 ಈರುಳ್ಳಿ, ಇದಕ್ಕೆ ಒಂದು 4-5 ಬೆಳ್ಳುಳ್ಳಿ ಎಸ್ಲು, ಮತ್ತು ಒಂದು 4-5 ಟೀ ಸ್ಪೂನ್ ಆಗೋವಷ್ಟು ಬಿಳೆ ಎಳ್ಳನ್ನ ಈ ಥರ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ, ಇದಕ್ಕೆ ಟೇಸ್ಟಿಗೆ ಮತ್ತು ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ಈರುಳ್ಳಿನ ಹುರ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಹಸಿ ಸ್ಮೆಲ್ ಇರಬಾರ್ದು ಸಾರೊಳಗೆ. ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಇದೇ ಥರನೇ ಫ್ರೈ ಮಾಡ್ಕೊತೀನಿ. ನೀವು ಈರುಳ್ಳಿ ಹಾಕಿದ ತಕ್ಷಣವೇ ಎಣ್ಣೆ ಹಾಕಿ ಬಿಸಿ ಮಾಡಬೇಡಿ. ಫಸ್ಟ್ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೇ ಟೊಮೊಟೊ ಹಾಕ್ಕೊಂಡು 1-2 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಉರಿನೇ ಇಟ್ಕೊಂಡು ಈ ಥರ ಬಾಡಿಸ್ತಾ ಹೋಗಿ. ಚೆನ್ನಾಗಿ ಅದು ಫ್ರೈ ಆಗಬೇಕು. ನೀವು ಅರ್ಧ ಬೇಯಿಸ್ಲಿಕ್ಕೆ ಹೋಗಬೇಡಿ. ಎಣ್ಣೆಲೇ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ಆಮೇಲೆ ಅದು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಟೊಮೊಟೊ ಈರುಳ್ಳಿ ಫ್ರೈ ಆದಮೇಲೆ. ಇವಾಗ ಇದನ್ನು ಒಂಚೂರು ಸೈಡಿಗೆ ಅಂದ್ಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೋಡಿರಿ ಈ ಥರ ಸೈಡಿಗೆ ಇಟ್ಕೊಂಬಿಡಿ. ತಕ್ಕಣಕ್ಕೇನು ಹೋಗಬೇಡಿ, ಸೈಡಿಗೆ ಇಟ್ಕೊಂಬಿಡಿ. ಸೈಡ್ಗೆ ಇಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು 2-3 ಟೀ ಸ್ಪೂನ್ ಆಗೋವಷ್ಟು ಎಕ್ಸ್ಟ್ರಾ ಈ ಥರ ಆಯಿಲ್ ಹಾಕ್ಕೊಂಬಿಡಿ. ಎಣ್ಣೆ ನಿಮ್ಗೆ ಇಷ್ಟ ಆದದ್ದು ಎಣ್ಣೆನೇ ತೊಗೊಳ್ಳಿ, ಇದೇ ತೊಗೋಬೇಕಂತೇನಿಲ್ಲ. ಒಂದು 3 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಏನು ಬಿಸಿ ಮಾಡ್ಕೊಂಡಿದ್ನೋ ಬಿಳೆ ಎಳ್ಳು, ಅದು ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ. ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಳ್ಳು ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಮೆಥಡಲ್ಲೇ ಮಾಡಿರಿ, ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಇದೇ ಮೆಥಡಲ್ಲಿ ಏನಾದರೂ ಮಡಿಕೆ ಕಾಳು ಸಾರು ಮಾಡಿದರೆ ಮಹಾರಾಷ್ಟ್ರದಲ್ಲಿ ಹೋಗಿ ಈ ಸಾರನ್ನ ತಿಂದಿದ್ದೀವೇನಪ್ಪ ಅನ್ನೋ ಥರ ಫೀಲ್ ಕೊಡುತ್ತೆ. ಅಷ್ಟು ಸಖತ್ತಾಗಿ ಬರುತ್ತೆ ಈ ಸಾರು. ಇದೇ ಮೆಥಡಲ್ಲೇ ಮಾಡಿ. ಲೋ ಫ್ಲೇಮ್ ಇಟ್ಕೊಂಡೇ ಈ ಥರ ಫ್ರೈ ಮಾಡಬೇಕು. ನೀವು ಜೋರಾಗಿ ಹೈ ಫ್ಲೇಮ್ ಇಟ್ಕೊಂಡು ಎಳ್ಳನ್ನೆಲ್ಲ ಉರಿಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಬೇಗನೆ ಪಟಪಟ ಅಂತ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದೇ ಥರನೇ ಮಾಡಿ. ಈ ಕಡೆ ಸೈಡಿಗೆ ನಾವು ಟೊಮೊಟೊ ಈರುಳ್ಳಿ ಇಟ್ಟಿರೋದ್ರಿಂದ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋದ್ರಿಂದ ಕೊಬ್ಬರಿ ಮತ್ತು ಎಳ್ಳು ಬೇಗ ಸಿಯಲ್ಲ, ಮತ್ತು ಅದು ಸ್ಮೆಲ್ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಒಂದು 50% ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡಿಕೊಂಡು ಆಮೇಲೆ ಈ ಥರ ಮೆಥಡಲ್ಲಿ ನೀವು ಟ್ರಿಕ್ ಯೂಸ್ ಮಾಡಿದರೆ ನಿಮಗೆ ಎಲ್ಲನೂ ನೀಟಾಗಿ ಫ್ರೈ ಆಗುತ್ತೆ, ಮತ್ತು ಟೈಮ್ ಕೂಡ ಎಕ್ಸ್ಟ್ರಾ ತೊಗೊಳಲ್ಲ. ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇವೆಲ್ಲ ಒಂದು 90% ಫ್ರೈ ಆದಮೇಲೆ ಇದನ್ನು ಕೂಡ ಸ್ವಲ್ಪ ಸೈಡಿಗೆ ಅಂದ್ಕೊಂಬಿಡಿ. ಸೈಡಿಗೆ ಅಂದ್ಕೊಂಡು ಇನ್ನೂ 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಖಾರ ಪುಡಿನ ಬಿಸಿ ಮಾಡ್ಕೋಬೇಕು. ಹಸಿ ಖಾರ ಪುಡಿನ ಡೈರೆಕ್ಟಾಗಿ ಹಾಕಬೇಡಿ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಖಾರ ಪುಡಿ ಹಾಕೋದ್ರಿಂದ ಸಾಂಬಾರು ಕಲರು ಚೆನ್ನಾಗಿ ಬರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಸಾಂಬಾರು ಪೌಡ್ರು 1 ಟೀ ಸ್ಪೂನ್ ಆಗೋವಷ್ಟು ಹಾಕ್ಕೊತಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಖಾರ ಪುಡಿನ ಹಾಕ್ಕೊಳ್ಳಿ. ಮತ್ತು ಇದೇ ಥರನೇ ಎಲ್ಲನೂ ಮಿಕ್ಸ್ ಮಾಡಿ ಒಂಚೂರು ಫ್ರೈ ಮಾಡ್ಕೊಂಬಿಡಿ. ಲೋ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಇದು ಮಾತ್ರ ಮಿಸ್ ಮಾಡಬೇಡಿ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇವಾಗ ಮಿಕ್ಸಿಗೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾವೆಲ್ಲರೂ ಹೆಂಗೆ ಮಾಡ್ತೀವಪ್ಪ ಅಂತಂದರೆ ಬರೀ ಮಸಾಲೆ ಏನು ರುಬ್ಬಿರ್ತೀವೋ ಅದಷ್ಟೇ ಮಿಕ್ಸಿಗೆ ಹಾಕ್ಕೊಂಬಿಡ್ತೀವಿ. ಅವಾಗ ಏನಾಗುತ್ತೆ, ಸಾರು ತುಂಬ ತಿಳಿ ಬಂದ್ಬಿಡುತ್ತೆ. ಅದ್ರ ಬದಲಾಗಿ ಒಂದು 3-4 ಟೀ ಸ್ಪೂನ್ ಆಗೋಷ್ಟು ಮಡಿಕೆ ಕಾಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳೋದ್ರಿಂದ ಸಾರು ತಿಕ್ನೆಸ್ಸಾಗಿ ಬರುತ್ತೆ. ಮತ್ತು ಮಕ್ಕಳು ಏನಾದ್ರೂ ಮಡಿಕೆ ಕಾಳು ತಿನ್ನಲ್ಲಪ್ಪ ಅಂತ ಸೈಡಿಗೆ ಎತ್ತಿಟ್ರೆ ಅದು
ಅದ್ರದ್ದು ಕಂಟೆಂಟ್ ಕೂಡ ಸಾರೊಳಗೆ ಬಂದಿರುತ್ತಲ್ವ, ಅವರು ಎತ್ತಿಡೋಕ್ಕೆ ಚಾನ್ಸೇ ಇರಲ್ಲ, ಯಾಕಂದರೆ ಮಿಕ್ಸಿ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ಈ ಟ್ರಿಕ್ನ ಯೂಸ್ ಮಾಡಿ ಸಾರು ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇವಾಗ ಏನು ನಾವು ಫ್ರೈ ಮಾಡ್ಕೊಂಡಿದ್ವೋ ಮಸಾಲ ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲನೂ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಾಚ್ ಮಾಡಿ. ವಿಡಿಯೋ ಫುಲ್ ವಾಚ್ ಮಾಡೋದ್ರಿಂದ ನಾನು ಕೆಲವೊಂದು ಟ್ರಿಕ್ನ ಹೇಳ್ತೀನಲ್ವ, ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಥರ ನುಣ್ಣು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ. ಇವಾಗ ನಾನು ಆಲ್ರೆಡಿ ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣಸೆಹಣ್ಣ ಈ ಥರ ಕಿವುಚಿ ಇಟ್ಕೊಂಡಿದ್ದೆ. ನಿಮಗೆ ಟೊಮೊಟೊ ಹಾಕಿದ್ದೀನಿ ಮತ್ತು ಹುಣಸೆಹಣ್ಣು ಹಾಕ್ತಿದ್ದಾರಪ್ಪ ಅಂತ ಡೌಟ್ ಇರ್ಬೋದು, ಬಟ್ ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹಾಕೋದ್ರಿಂದ. ಇವಾಗ ಹುಳಿನ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ. ಬನ್ನಿ ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಟು ಮಸಾಲೆ ಎಲ್ಲ ಯಾವ ಥರ ಹಾಕೋದಂತ ನೋಡೋಣ. ನಾನಿಲ್ಲಿ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಜೀರಿಗೆ ಮತ್ತು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದಕ್ಕೇ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಒಗ್ಗರಣೆ ಕೊಡಬೇಕು. ಇದಕ್ಕೆ ನಾನು ಬೆಳ್ಳುಳ್ಳಿ ಆಗಲಿ ಬೇರೆ ಏನೂ ಹಾಕ್ಕೊಂಡಿಲ್ಲ, ಜಸ್ಟು ಮೆಣಸಿಕಾಯಿ ಕರಿಬೇವು ಮತ್ತು ಸಾಸಿವೆ ಇಷ್ಟೇ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಇದಕ್ಕೆ ನಾನು ಹುಣಸೆ ಹುಳಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದು ಇವಾಗ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಗ್ರೇವಿ ಹಾಕ್ಕೊಂಡ್ಮೇಲೂ ಹಾಕ್ಕೋಬೋದು. ಫಸ್ಟ್ ನಾನು ಹುಣಸೆ ಹುಳಿನ ಹಾಕ್ಕೊತಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕಾದ್ರೆ ಇದು ಏನು ಮಿಕ್ಸಿ ಮಾಡ್ಕೊಂಡಿದ್ವೋ ಮಸಾಲನೆಲ್ಲ ಅದು ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೆಳು ಮಾಡಿಕೊಂಡು ಒಗ್ಗರಣೆ ಹಾಕಿದ್ವಲ್ಲ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ನಾನಿಲ್ಲಿ ಪಾತ್ರೆಯಲ್ಲೂ ಮಾಡ್ಬೋದು. ನಾನು ಕುಕ್ಕರ್ನ ಮತ್ತು ಲಿಡ್ ಏನು ಕ್ಲೋಸ್ ಮಾಡಲ್ಲ, ಬಟ್ ಲಿಡ್ ಕ್ಲೋಸ್ ಮಾಡಲಾರ್ದಂಗೆ ಹಾಗೆ ಮಾಡ್ತಿದ್ದೀನಿ. ನೀವು ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಕುಕ್ಕರಲ್ಲಿ ಇಟ್ಟಿದ್ದೀರಪ್ಪ ಏನಾದರೂ ವಿಸಲ್ ಹಾಕ್ತಾರ ಅಂತ ಅಂದ್ಕೋಬೇಡಿ. ನಾನು ಪಾತ್ರೆ ಸಡನ್ನಾಗಿ ಸಿಕ್ಕಿಲ್ಲ ಅಂತಂದು ಇದೇ ಕುಕ್ಕರಲ್ಲೇ ದೊಡ್ಡ ಕುಕ್ಕರ್ ಇತ್ತು ಅದರಲ್ಲೇ ಮಾಡ್ತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನೀವು ಸ್ವಲ್ಪ ಬೆಲ್ಲನಾದರೂ ಹಾಕ್ಕೋಬೋದು, ಒಂಚೂರು ಸಕ್ಕರೆನಾದರೂ ಹಾಕ್ಕೋಬೋದು. ಸಕ್ಕರೆಗಿಂತ ಬೆಲ್ಲನೇ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ ಹಾಕ್ಕೊತಿದ್ದೀನಿ. ಇದು ಹಾಕೋದ್ರಿಂದ ಉಪ್ಪು ಖಾರ ಹುಳಿ ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಕಡೆ ಅಂತ ಸ್ವಲ್ಪ ನಾವು ಬೆಲ್ಲ ಇಲ್ಲ ಸಕ್ಕರೆನ ಕಂಪಲ್ಸರಿ ಯಾವುದೇ ಅಡುಗೆ ಮಾಡಿದ್ರೂ ನಾವು ಸಾರೊಳಗೆ ಹಾಕ್ಕೊತೀವಿ. ಲಾಸ್ಟಿಗೆ ನೀವೇನು ಬೇಯಿಸಿಟ್ಟಿರ್ತೀರಲ್ವ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ವ ಮಡಿಕೆ ಕಾಳು ಅದು ಕೂಡ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಮತ್ತೆ ವಿಸಲ್ ಏನು ಹಾಕೋ ಅವಶ್ಯಕತೆನೇ ಇಲ್ಲ. ಈ ಥರ ಒಂದು 5 ರಿಂದ 10 ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಟ್ರೆ ಎಲ್ಲ ನೀಟಾಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಂತೂ ಮಹಾರಾಷ್ಟ್ರ ಸ್ಪೆಷಲ್ ಆಗಿರ್ತಕ್ಕಂಥ ಸಾಂಬಾರು. ನೀವು ಒಮ್ಮೆ ಆದರೂ ಟ್ರೈ ಮಾಡಿ. ಮಡಿಕೆ ಕಾಳು ಹೆಲ್ತಿಗೆ ಎಷ್ಟು ಒಳ್ಳೆಯದಂತ ಎಲ್ರಿಗೂ ಗೊತ್ತಿದೆ. ಅದರಲ್ಲಂತೂ ಮೊಳಕೆ ಕೊಟ್ಟಿದ್ದು ಮಡಿಕೆ ಕಾಳಂತೂ ತುಂಬಾ ಒಳ್ಳೆಯದು. ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲಾರ್ದರು ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ರಂತೂ ಸಖತ್ತಿರುತ್ತೆ. ಇದು ರೈಸ್ ಜೊತೆಗೂ ಹಾಗೆ ಇರುತ್ತೆ ಮತ್ತು ಪಾವ್ ಮಸಾಲ ಜೊತೆಗೂ ಹಾಗೆ ಸಖತ್ ಕಾಂಬಿನೇಷನ್ ಇರುತ್ತೆ. ಸ್ಟಾರ್ಟಿಂಗಲ್ಲೇ ಕೊತ್ತಂಬರಿ ಸೊಪ್ಪು ತೋರಿಸಿದ್ರು ಎಲ್ಲ ಹಾಕಿದ್ರಪ್ಪ ಅಂತ ಕನ್ಫ್ಯೂಸ್ ಆದ್ರ. ಲಾಸ್ಟಲ್ಲಿ ಈ ಥರ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಸಾರೊಳಗೆ ಹಾಕಿದ್ರೆ ಸಖತ್ತಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಅನ್ನದ ಜೊತೆನೂ ಸೂಪರು. ಮತ್ತು ಬ್ರೆಡ್ ಏನಾದರೂ ತಂದಿದ್ರೆ ಈ ಥರ ರೋಸ್ಟ್ ಮಾಡಿಕೊಂಡು ಮಡಿಕೆ ಕಾಳು ಸಾರು ಅದ್ರ ಜೊತೆ ಈರುಳ್ಳಿ ಮತ್ತು ಮಿಕ್ಸ್ಚರ್ ಹಾಕ್ಕೊಂಡು ತಿಂದ್ರೆ ಅಂತೂ ಸಖತ್ತಾಗಿರುತ್ತೆ. ಬ್ರೆಡ್ ಜೊತೆ ಸೂಪರ್ ಕಾಂಬಿನೇಷನು. ಇದಕ್ಕೆ ಲೆಮನ್ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಹೇಗಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.